ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಸ್ಟಾರ್ಟ್ ಆಯ್ತಾ ಇದ್ದಂಗೆ ನಮ್ಮ ಹುಲಿಗೂ ಸಿಂಹಗೂ ರೇಸ್ ಸ್ಟಾರ್ಟ್ ಆಯ್ತು. ರೇಸ್ ಎಲ್ಲ ಆಡ್ಕೊಂಡು ಎಲ್ಲಿ ಬಂದ್ವಪ್ಪ ಅಂತ ನೋಡಿದ್ರೆ ಥಿಯೇಟ್ರಿಗೆ ಬಂದ್ವಿ ಫಿಲಮ್ ನೋಡೋಣ ಅಂತ. ಹಂಗೆ ಫಿಲಮ್ಗೆ ಟಿಕೆಟ್ ತೊಗೊಂಡು ನಮ್ಮ ಸಿಂಹಗೆ ಮಾತ್ರ ಸ್ಪೆಷಲ್ ಚೆಕಿಂಗ್ ಮಾಡಿದ್ರು. ಸಡನ್ ಆಗಿ ನಮ್ಮ ಸಿಂಹ ಅಲ್ಲಿ ನೋಡಿ ದೇವ್ರು ಅಂದ್ರು. ಯಾರಂತ ನೋಡಿದ್ರೆ ಸತ್ತೋಗ್ಬಿಟ್ರು ಅನ್ಕೊಂಡ್ಬಿಟ್ರೆ ಅವ್ರು ನಮ್ಮ ಎದೆಯಿಂದ ಕಿತ್ತಾಕ್ದಂಗೆ. ಅದಕ್ಕೆ ನಗ್ನಗ್ತಾ ಕಳ್ಸ್ಕೊಡ್ಬೇಕು. ಆಗ ನಾವು ಸಾಯ ಗಂಟ ಅವ್ರು ನಮ್ಮ ಜೊತೆ ಇದ್ದಂಗೆ. ಹಂಗೆ ನಮ್ಮ ಅಪ್ಪು ಸರ್ ಫೋಟೋ ನೋಡ್ಕೊಂಡು ಸೀದಾ ಒಳಗೆ ಬಂದ್ವಿ. ನೋಡಿದ್ರೆ ಅಷ್ಟು ಜನ ಏನು ಬಂದಿದ್ದಿಲ್ಲ. ಸರಿ ಅಂತ ಕೂತ್ಕೊಂಡಿದ್ದಾಗ ನಮ್ಮ ಒಂಟಿ ಸಲಗ ಎಂಟ್ರಿ ಕೊಟ್ಟರು. ಫಿಲಮ್ ಸ್ಟಾರ್ಟ್ ಆಗೋದೇ ರೌಡಿಸಮಲ್ಲಿ. ಕಾಲೇಜ್ ಓದ್ತಾ ಇದ್ದಿದ್ದು ನಮ್ಮ ಹೀರೋ ಯಾವುದೋ ಒಂದು ಸಣ್ಣ ಜಗಳಕ್ಕೆ ಹೋಗಿ ಫುಲ್ಲು ಒಂದು ಗ್ಯಾಂಗ್ ಕಟ್ಕೊಂಡು ದೊಡ್ಡ ರೌಡಿನೇ ಆಗೋಗ್ಬಿಟ್ಟಿರ್ತಾರೆ. ಕಾಲೇಜ್ ಮೆಟ್ಲಲ್ಲಿ ಕಾಲಿಡೋ ಬದಲು ಜೈಲ್ ಮೆಟ್ಲಲ್ಲಿ ಕಾಲಿಟ್ಬಿಟ್ಟು ಈಚೆ ಬರ್ತಾರೆ. ಇಲ್ಲಿಂದ ನಮ್ಮ ಹೀರೋ ಲೈಫ್ ಫುಲ್ಲು ಚೇಂಜ್ ಆಗುತ್ತೆ. ದುಶ್ಮನಿಸಮು ಹಂಗೆ ಬೆಳೆಸಿರ್ತಾರೆ ನಮ್ಮ ಹೀರೋ. ಇಲ್ಲಿಂದ ಸ್ವಲ್ಪ ಫಿಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಸಡನ್ ಆಗಿ ನಮ್ಮ ಬಾಯ್ಸು ನೀವೇ ತಾನೇ ಅದು ಅಂದರು. ಹೌದು, ನಾನು ಈ ಫಿಲಮಲ್ಲಿ ಒಂದು ಚಿಕ್ಕ ಸೀನ್ ಮಾಡಿದ್ದೀನಿ. ಅಟ್ ದಿ ಎಂಡ್ ಆಫ್ ದಿ ಮೂಮೆಂಟ್ ಈ ಫಿಲಮಿಂದ ಏನು ಅರ್ಥ ಆಗುತ್ತೆ ಅಂದರೆ, ರೌಡಿಸಮಿಂದ ಒಬ್ರು ಜೀವನ ಹೆಂಗೆಲ್ಲ ಹಾಳಾಗುತ್ತೆ ಅನ್ನೋದನ್ನ ಕ್ಲೀನಾಗಿ ತೋರಿಸಿರ್ತಾರೆ. ನಾವು ಹಾಳಾಗ್ಬೇಕಾದ್ರೆ ನಮ್ಮ ಹಿಂದೆ ಎಷ್ಟೊಂದು ಜನ ಇರ್ತಾರೆ. ಅದೇ ಉದ್ಧಾರ ಆಗ್ತೀವಿ ಅಂದರೆ ಒಬ್ರು ಬರಲ್ಲ. ಜೀವನದಲ್ಲಿ ಏನು ದಾರಿ ಬೇಕಾದ್ರೂ ಹಿಡೀರಿ, ರೌಡಿಸಮ್ ದಾರಿ ಮಾತ್ರ ಹಿಡಿಯಕ್ಕೆ ಹೋಗ್ಬೇಡಿ. ರೌಡಿಸಮ್ ಮಾಡ್ಕೊಂಡು ಕದ್ದು ಮುಚ್ಚಿ 30 ವರ್ಷ ಬದುಕೋ ಬದಲು 3 ದಿವಸ ದಿಲ್ದಾರಾಗಿ ಬದುಕೋರು ಸಾಕು. ಹಂಗೂ ಹಿಂಗೂ ಫಿಲಮು ಎಂಡ್ ಆಯಿತು, ನಮ್ಮ ಬ್ಲಾಗು ಎಂಡ್ ಆಯಿತು. ಬಾಯ್ ಫ್ರೆಂಡ್ಸ್.